ಡಿಕೆ ಸುರೇಶ್ ಕ್ಷೇತ್ರದಲ್ಲಿ ಮನೆ ಮನೆಗೆ ಕುಕ್ಕರ್ ಹಂಚಲಾಗಿದೆ ಅನ್ನುವಂತಹ ಆರೋಪ. ಮತಕ್ಕಾಗಿ ಕುಕ್ಕರ್ ಇಡುವ ಆಮಿಷವನ್ನ ಒಡ್ಡಿದ್ದಾರೆ. ಡಿಕೆ ಸುರೇಶ್ಗೆ ಮತ ಕೊಡಿ ಅಂತ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ಗೆ ಮತ ಕೊಡಿ ಅಂತ ಕುಕ್ಕರ್ ಆಮಿಷವನ್ನ ಕೊಟ್ಟಿರ್ತಕ್ಕಂಥದ್ದು. ಮನೆ ಮನೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಕುಕ್ಕರ್ ಹಂಚ್ತಾ ಇದ್ದಂತಹ ಆರೋಪ ಕೇಳಿಬಂದಿದೆ. ಕಾಂಗ್ರೆಸ್ನಿಂದ ಕೇವಲ ಕುಕ್ಕರ್ ಹಂಚಿರೋದಷ್ಟೇ ಅಲ್ಲ, ಆ ಕುಕ್ಕರ್ ಹಂಚಿಕೆಯಲ್ಲಿ ತಾರತಮ್ಯ ಕಂಡು ಬಂದಿದೆ ಅಂತ, ಅಂದ್ರೆ ಒಬ್ರಿಗೊಂಥರ ಹಂಚಿದ್ದಾರೆ ಅಂತ. ತುಮಕೂರಿನ ಸುದ್ದಿ ಇದು. ಕುಕ್ಕರ್ ನನಗೆ ಯಾಕೆ ಕೊಡ್ಲಿಲ್ಲ ಅಂತ ಕೇಳಿದ್ದಕ್ಕೆ ಪಾಪ ವಯೋವೃದ್ಧೆ ಅಜ್ಜಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತ ನಾರಾಯಣ್ ಎಂಬಾತ ಹಲ್ಲೆ ಮಾಡಿದ್ದಾನೆ ಅನ್ನುವಂಥ ಆರೋಪ ಅಜ್ಜಿ ಮಾಡ್ತಾ ಇರುವಂಥದ್ದು. ಕುಣಿಗಲ್ ತಾಲೂಕು ಹುಲಿಯೂರು ದುರ್ಗದ ಉಜ್ಜನಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಅಜ್ಜಿಯ ಮೇಲೆ, ವಯೋವೃದ್ಧೆ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು. ಅಮಾನವೀಯವಾಗಿ ಹಲ್ಲೆ ಮಾಡಿದ್ದಾರೆ. 75 ವರ್ಷದ ಗಂಗಮ್ಮ ಹಲ್ಲೆಗೊಳಗಾದಂಥ ವಯೋವೃದ್ಧ ಮಹಿಳೆ. ಹೀಗೂ ಮಾಡ್ತಾರಾ? ಹುಲಿಯೂರು ದುರ್ಗ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅಜ್ಜಿಗೆ ಈಗ ಚಿಕಿತ್ಸೆಯನ್ನ ಕೊಡಿಸಲಾಗಿದೆ. ಆದ್ರೂ ಕೂಡ ಮನಸ್ಸಿಗಾದ ಆಘಾತ ಇದೆಯಲ್ಲ, ಅಷ್ಟು ಹಿರಿಯರ ಮೇಲೆ ಕೈ ಮಾಡಿರ್ತಕ್ಕಂಥದ್ದು. ಪಾಪ ನೋಡಿ, ರಿಪಬ್ಲಿಕ್ ಕನ್ನಡದಲ್ಲಿ ಆ ಅಜ್ಜಿ ಯಾವ ರೀತಿನಲ್ಲಿ ತನ್ನ ಅಳಲನ್ನ ತೋಡ್ಕೊಳ್ತಾ ಇರ್ತಕ್ಕಂಥದ್ದು. ನಾನು ಹಬ್ಬಳ್ಳಿರೋಳು. ನನ್ನ ಮಗ ಇಲ್ಲಿ ಊರ ಹತ್ರ, ಅಲ್ಲಿ ಅವನೇ ವ್ಯವಸಾಯ ಮಾಡಿಕೊಂಡು ಏನೋ ಊಟ ನಾಷ್ಟ ತಂದ್ಕೊಂಡು ಈ ಮನೆಗೆ ಹೋಯ್ತದಲ್ಲ, ಇಲ್ಲೇ ಇರೋಣ ಅಂದ್ಬಿಟ್ಟು. ರಿಪಬ್ಲಿಕ್ ಕನ್ನಡ ಇದೆ ಅಲ್ಲ, ನೀವು ತಲೆ ಕೆಡಿಸ್ಕೊಂಬೇಡ ಅಜಯ್. ಅಲ್ಲ, ನೀನು ಒಳ್ಳೆ ಹೋಗ್ಬೇಡ ಅಜಯ್, ನೀನು ತಲೆ ಕೆಡಿಸ್ಕೊಬೇಡಿ. ಇಲ್ಲಿ ಕೇಳಿಲ್ಲ ಒಂದು ನಿಮಿಷ, ನಿನ್ನ ಮೊಮ್ಮಗ ಅಂತ ಅನ್ಕೋ, ಆಯ್ತಾ? ಸುಮ್ಮನೆ ಯಾರು ಹೇಳ್ತಾರೆ. ನಾನು ಹಬ್ಬಳ್ಳಿರೋಳು. ನನ್ನ ಮಗ ಇಲ್ಲಿ ಊರ ಹತ್ರ, ಅಲ್ಲಿ ಅವನೇ ವ್ಯವಸಾಯ ಮಾಡಿಕೊಂಡು ಏನೋ ಊಟ ನಾಷ್ಟ ತಂದ್ಕೊಂಡು ಈ ಮನೆಗೆ ಹೋಯ್ತದಲ್ಲ, ಇಲ್ಲೇ ಇರೋಣ ಅಂದ್ಬಿಟ್ಟು. ರಿಪಬ್ಲಿಕ್ ಕನ್ನಡ ಇದೆ ಅಲ್ಲ, ನೀವು ತಲೆ ಕೆಡಿಸ್ಕೊಂಬೇಡ ಅಜಯ್. ಅಲ್ಲ, ನೀನು ಒಳ್ಳೆ ಹೋಗ್ಬೇಡ ಅಜಯ್, ನೀನು ತಲೆ ಕೆಡಿಸ್ಕೊಬೇಡಿ. ಇಲ್ಲಿ ಕೇಳಿಲ್ಲ ಒಂದು ನಿಮಿಷ, ನಿನ್ನ ಮೊಮ್ಮಗ ಅಂತ ಅನ್ಕೋ, ಆಯ್ತಾ? ಸುಮ್ಮನೆ ಯಾರು ಹೇಳ್ತಾರೆ. ನಾನು ಹಬ್ಬಳ್ಳಿರೋಳು. ನನ್ನ ಮಗ ಇಲ್ಲಿ ಊರ ಹತ್ರ, ಅಲ್ಲಿ ಅವನೇ ವ್ಯವಸಾಯ ಮಾಡಿಕೊಂಡು 15 ದಿನಗಳ ಹಿಂದೆ ನೋಡಿ ಅಜ್ಜಿದ್ದಾರೆ. ಅಜ್ಜಿ ಜೊತೆನೆ ನಾನು ಮಾತನಾಡಿಸ್ತೀನಿ. ಅದಕ್ಕೂ ಮುಂಚೆ ನೋಡಿ, 15 ದಿನಗಳ ಹಿಂದೆ ಇದೇ ಗ್ರಾಮದಲ್ಲಿ ಕುಕ್ಕರ್ನ ಹಂಚಲಾಗಿತ್ತು. ಆದರೆ ಆ ಅಜ್ಜಿ ಈ ಗ್ರಾಮದಲ್ಲಿ ಇರೋದಿಲ್ಲ. ಇದೇ ಅಜ್ಜಿ ನಿಮ್ಮ ಹೆಸರೇನು ಹೇಳಿ? ಗಂಗಮ್ಮ ಅಂತೇಳಿ ಅಜ್ಜಿ ಈ ಊರಲ್ಲಿ ಇರೋದಿಲ್ಲ. ಆದರೆ ಈ ಅಜ್ಜಿ ಊರಲ್ಲಿ ಇಲ್ದಾಗ ಅದಾದ್ಮೇಲೆ ನನಗೂ ಕುಕ್ಕರ್ ಕೊಡಿ ಸ್ವಾಮಿ ಅಂತ ಕೇಳಿದಕ್ಕೆ ಈ ಅಜ್ಜಿ ಮೇಲೆ ಹಿಂಗೇನ್ರಿ ಅಲ್ಲೇ ಮಾಡೋದು? ಮುಖ ಎಲ್ಲ ಊದೋಗಿದೆಯಲ್ರಿ. ಇಲ್ಲಿ ನೋಡಿ, ರಕ್ತನೂ ಕೂಡ ಬಂದಿದೆ. ಆ ರಕ್ತದ ಕಲೆಯನ್ನು ಕೂಡ ನಾನು ತೋರಿಸ್ತೀನಿ. ಅದಕ್ಕೂ ಮುಂಚೆ ಆ ಅಜ್ಜಿ ಮುಖ ಊದಿದೆ. ಪಾಪ ಅವ್ರು ಕಣ್ಣೀರು ಹಾಕ್ತಿದ್ದಾರೆ ಕಣ್ರಿ. ನಾಚಿಕೆ ಆಗಲ್ವೇನ್ರಿ ನಿಮಗೆ? ನಾಚಿಕೆ ಆಗಲ್ವಾ? ಆಮಿಷ ಒಡ್ಡುವಂಥ ನೆಪದಲ್ಲಿ ಈ ರೀತಿಯಾಗಿ ಅವರಿಗೆ ತೊಂದರೆಯನ್ನು ಕೊಡ್ತೀರಲ್ರಿ ನೀವು. ಅವ್ರು ಕುಕ್ಕರ್ ಕೇಳಿದ್ ಏನ್ರಿ ತಪ್ಪಿದೆ? ಆಸೆ ಇರುತ್ತೆ ಕಣ್ರಿ, ಹಿರಿಜೀವ ಆಸೆ ಇರುತ್ತೆ ಕಣ್ರಿ. ನೋಡ್ರಿ, ಬ್ಲಡ್ ಆಗಿರೋ ತೋರಿಸಿ ಕಾಂತರಾಜ್ ಒಂದ್ಸಲ. ನೋಡಿ ಯಾವ ಥರ ಬ್ಲಡ್ ಆಗಿದೆ. ಈ ಒಂದು ಸ್ಟೂಲ್ಗೆ ಬ್ಲಡ್ ಆಗಿದೆ, ಕೈಯೆಲ್ಲ ಊದ್ಕೊಂಡಿದೆ. ಈ ಜೊತೆಗೆ ಈ ಸ್ಟೂಲ್ ಕೂಡ ಒಡೆದೋಗಿದೆ. ಈ ಸ್ಟೂಲ್ ಈ ರೀತಿ ಒಡೆದೋಗಂಗೆ ಯಾರಾದರೂ ಹೊಡಿತಾರೇನ್ರಿ ಈ ರೀತಿಯಾಗಿ? ಅಜ್ಜಿನ ಮಾತಾಡಿಸ್ತೀನಿ ನಾನು. ಅಜ್ಜಿ ಹೇಳಜ್ಜಿ, ಈಗ ನೀವು ಕುಕ್ಕರ್ ಕೇಳಿದ್ರಿ, ಏನಾಯ್ತು? ಏನಿಲ್ಲ ಇಲ್ಲಿ ಪಾತ್ರೆ ತೊಳಿತಿದ್ದೆ. ಅವನು ಅಷ್ಟಿನಿಂದ ಕುಕ್ಕರ್ ಕೊಟ್ಟಿದ್ದರಿಂದ ನನಗೆ ತಿಕ್ಕಿರಲಿಲ್ಲ. ಅವನು ಕಾಂಗ್ರೆಸ್ಸೆಯ, ನಾವು ಕಾಂಗ್ರೆಸ್ಸೆಯ. ಅಲ್ಲಿ ಹೋಯ್ತಾ ಇದ್ದ, ಯಾಕಪ್ಪ ಎಲ್ಕ ಕೊಟ್ಟಿದ್ದಿ ನಾರಾಯಣ, ನಮಗೆ ಕುಕ್ಕರ್ ಕೊಡಲಿಲ್ಲ ಅಂತ ಕೇಳಿದೆ. ಎಕ್ಕಡದಲ್ಲಿ ಹೊಡಿತೀನಿ, ಕಾಸಿನ ಬರಲ್ಲಿ ಹೊಡಿತೀನಿ ಅಂತ ಬೈತಿದ್ದಂತೆ. ಎಕ್ಕಡದಲ್ಲಿ ಹೊಡಿತೀನಿ, ಕಾಸಿನ ಬರಲ್ಲಿ ಹೊಡಿತೀನಿ ಅಂತ ಬೈತಿದ್ದಂತೆ. ನಿನಗೆ ಕೊಡಲ್ಲ, ನಿನ್ನ ಮಗ ಬೆಂಗಳೂರಲ್ಲ, ಅವನಿಗೆ ಕೊಡ್ತೀನಿ ಇಂದ. ಬೆಂಗಳೂರಿರೋ ಮಗಂಗೆ ಕೊಡ್ತಾರಂತ, ನಿಮಗೆ ಕೊಡಲ್ವಂತ? ಬೇಡ, ಅವ್ನು ಕೊಡಬೇಡ. ನಾನೇನಂದೆ, ನನ್ನ ಮಗನಿಗೂ ಕೊಡಬೇಡ, ನನಗೂ ಕೊಡಬೇಡ. ನಾನು ಬೋದಿರೋ ಮಾತಾ ರುಜು ಕೊಡು.